ಮೇಲೂರಿನಲ್ಲಿ ಶ್ರೀಗಂಗಾದೇವಿ ಕಲ್ಯಾಣ ಮಂಟಪದ ನೂತನ ಕಟ್ಟಡಕ್ಕೆ ಸಚಿವ ಕೆ.ಎಚ್. ಮುನಿಯಪ್ಪ ರವರಿಂದ ಗುದ್ದಲಿ ಪೂಜೆ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಗಂಗಾದೇವಿ ಕಲ್ಯಾಣ ಮಂಟಪದ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಗುರುವಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ.ಎಚ್. ಮುನಿಯಪ್ಪ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ.ಎನ್. ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಸಚಿವ ಕೆ.ಎಚ್. ಮುನಿಯಪ್ಪ ಅವರು, ದೇವಾಲಯದ ಆವರಣದಲ್ಲಿ ಹೊಸ ಕಲ್ಯಾಣ ಮಂಟಪದ ಕಟ್ಟಡದ ನಿರ್ಮಾಣವು ಗ್ರಾಮೀಣ ಪರಿಸರದಲ್ಲಿ ಸಮುದಾಯ ಸೇವೆಗೆ ಬೃಹತ್ ರೂಪದ ಕೊಡುಗೆ ನೀಡಲಿದೆ. ದೇವಾಲಯದ ಹತ್ತಿರ ಹಲವಾರು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಇದೊಂದು ಪ್ರಮುಖ ಸ್ಥಳವಾಗಿ ಪರಿಣಮಿಸಲಿದೆ ಎಂದರು. ಕಾಮಗಾರಿಯು ಗುಣಮಟ್ಟವನ್ನು ಕಾಯ್ದುಕೊಂಡು ಇಲ್ಲಿ ನಡೆಯುವ ಕೆಲಸಗಳು ಬೇರೆ ಯಾವುದೇ ತಪ್ಪುಗಳಿಲ್ಲದೆ ಪೂರ್ಣಗೊಳ್ಳಬೇಕು ಎಂದು ಸಂಬಂಧಪಟ್ಟವರಿಗೆ ಸೂಚಿಸಿದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇತರೆ ಮೂಲಸೌಕರ್ಯಗಳನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲಾಗಿದೆ. ನಾವು ಇನ್ಫೋಸಿಸ್ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಮಾದರಿ ಶಾಲೆಗಳು ನಿರ್ಮಿಸಲಾಗಿದ್ದೇವೆ. ಹಾಗೆ ಮೇಲೂರಿನ ಶಾಲೆಯ ನವೀಕರಣವನ್ನು ಕೂಡ ಪೂರ್ಣಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಶಾಸಕ ಬಿ.ಎನ್. ರವಿಕುಮಾರ್ ಅವರು ಮಾತನಾಡಿ, ಈ ಶಿಡ್ಲಘಟ್ಟ ಕ್ಷೇತ್ರವು ಮೂಲಭೂತ ಸೌಕರ್ಯಗಳಲ್ಲಿ ಹಿಂದುಳಿದಿದೆ. ರಸ್ತೆ ನಿರ್ಮಾಣ, ಶಾಲೆಗಳ ಸುಧಾರಣೆ ಹಾಗೂ ಸಾರ್ವಜನಿಕ ಸೇವೆಗಾಗಿ ಹೆಚ್ಚಿನ ಅನುದಾನಗಳನ್ನು ನೀಡಬೇಕು. ತಾಲೂಕು ಕೇಂದ್ರದಲ್ಲಿ 100 ಬೆಡ್ ಆಸ್ಪತ್ರೆ ಮತ್ತು ಅನೇಕ ಮೂಲಭೂತ ಸೌಕರ್ಯಗಳನ್ನು ಸ್ಥಾಪಿಸಲು ಅಗತ್ಯವಿದೆ. 2028ರ ವೇಳೆಗೆ ಈ ಕ್ಷೇತ್ರವು ಮೀಸಲು ಕ್ಷೇತ್ರವಾಗುವ ಸಾಧ್ಯತೆಯಿದೆ. ಆದ್ದರಿಂದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲು ಶ್ರಮಿಸಬೇಕು ಎಂದು ಸಚಿವ ಕೆ.ಎಚ್. ಮುನಿಯಪ್ಪ ರವರಲ್ಲಿ ಮನವಿ ಮಾಡಿದರು. ಶಾಸಕ ಬಿ.ಎನ್. ರವಿಕುಮಾರ್ ಹಾಗೂ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮೇಲೂರು ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯ ಮತ್ತು ಚೆನ್ನಕೇಶವ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಪೂಜೆ ಸಲ್ಲಿಸಿದರು. ನಂತರ ನೂತನ ಕಲ್ಯಾಣ ಮಂಟಪ ಕಟ್ಟಡದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್.ಎ. ಉಮೇಶ್, ರಾಮಕೃಷ್ಣಪ್ಪ, ಎಚ್.ಟಿ. ಪ್ರಭು ಹಾಗೂ ಹಲವಾರು ಪ್ರಮುಖ ಮುಖಂಡರು ಹಾಜರಿದ್ದರು. ओम भूर्भुवः स्वः ओम महालक्ष्मी नमः ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೂರು ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕೆ.ಎಚ್. ಮುನಿಯಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯ ಸಚಿವರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಲು ಅವರ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನ ಗಮನದಲ್ಲಿ ಇಟ್ಕೊಂಡು ವಿಶೇಷವಾಗಿ ಇವತ್ತು ಅವರು ಮೇಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ನೆನಪಲ್ಲಿ ಇಟ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಆ ಸರ್ಕಾರಿ ಶಾಲೆ ವ್ಯವಸ್ಥೆ ಮತ್ತು ಮೇಲೂರಿನ ಗಂಗಾದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಏನ್ ಇವತ್ತು ಕಲ್ಯಾಣ ಮಂಟಪದ ಅವಶ್ಯಕತೆ ಇರ್ತಕ್ಕಂಥ ಅಡಿಗೆ ಕೋಣೆ ಮತ್ತು ರೂಮುಗಳನ್ನ ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿದರೆ ಈ ಒಂದು ಗ್ರಾಮಸ್ಥರ ಪರವಾಗಿ ಈ ಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಆ ದೇವಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಇನ್ನೊಂದು ಮಾತಾಡ್ತಕ್ಕಂಥದ್ದು ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸಂಸದರಾಗಿ ಬಾರಿ ಹೆಚ್ಚಿನ ಮತಗಳನ್ನು ಪಡ್ಕೊಂಡು ಈ ಕ್ಷೇತ್ರದಿಂದ ಸಂಸದರಾಗಿದ್ದು ಅದೇ ರೀತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಡೀ ರಾಜ್ಯದಲ್ಲಿ ಇವತ್ತು 224 ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ತಾಲೂಕು ಕೇಂದ್ರದಲ್ಲಿ ಸಹ ಇವತ್ತು 100 ಬೆಡೆಡ್ ಹಾಸ್ಪಿಟಲ್ ಇಲ್ಲ, ಇನ್ನ ಹಲವಾರು ಅಭಿವೃದ್ಧಿಗಳಾಗ್ತಕ್ಕಂಥ ಕೆಲಸ ಇದೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಅವರ ಆಶೀರ್ವಾದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುನ್ಸೂಚನೆ ಅಂತೆ ಏನು 2028 ಒಂದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡಿಲಿಮಿಟೇಷನ್ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನು ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗ್ತಕ್ಕಂಥ ಒಂದು ಲಕ್ಷ್ಯ ಕಾಣುತ್ತಾ ಇಲ್ಲ.
ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಹೇಬರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ತಾಯಿ ಮುಂದೆ ಇವತ್ತು ಸಾಹೇಬರು ಸಂಯುಕ್ತ ಎಲ್ಲರೂ ಕೆಲಸ ಮಾಡುವಂತ ಇದೊಂದು ದೊಡ್ಡ ಕೆಲಸವನ್ನ ಈ ತಾಯಿ ಸಂಬಂಧ. ಅದರಿಂದ ಅವರ ಒಂದು ನೇತೃತ್ವದಲ್ಲಿ ಶಾಸಕರು ನಮಗೆ ಇದನ್ನು ಮಾಡಲಿಕ್ಕೆ ವಿಧಾನ ಸಭೆ ಸಿಕ್ಕಿದಾಗ ಏನಣ್ಣ ಅಲ್ಲೇನೋ ಮಾಡ್ತೀವಿ ಅಲ್ಲಿ ನಿಲ್ಲಿಸಿಬಿಟ್ಟಿದೆ ಅಂತ 2-3 ಸಾರಿ ನನ್ನ ಒತ್ತಾಯ ಮಾಡಿದ್ದಾರೆ. ಇನ್ನೇನು ಮಾಡ್ತೀನಿ, ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕು, ಮಾರ್ಚಿಯಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ದೆ. ಇವತ್ತು ಅವರು ಬಂದಿದ್ದಾರೆ. ಯಶಸ್ವಿಯಾಗಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಶಿಸ್ತಿನ ಸಿಪಾಯಿಗಳಾಗಿ ತಯಾರು ಮಾಡಿರುವಂತ ಈ ಗ್ರಾಮಗಳನ್ನು ಕಾಪಾಡಿಕೊಂಡು ಅದೊಂದು ಒಳ್ಳೆ ಕೆಲಸ. ದೇವರಿಗೆ ನಾನು ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ಮಾಡ್ತೇನೆ, ಒಳ್ಳೇದ ಶಾಲೆ ವಿಷಯನ ಮತ್ತೊಮ್ಮೆ ಮಾನ್ಯ ಶಾಸಕರ ಅನುಮತಿ ಪಡೆದು ಏಪ್ರಿಲ್ ನಲ್ಲಿ ಒಂದು ಡೇಟ್ ಅನ್ನ ತಗೊಂಡು ನಾವು ದೇವನಹಳ್ಳಿ ತಾಲೂಕಿನಲ್ಲಿ ಶಾಲೆಗಳನ್ನು ಶುರು ಮಾಡುವಂತ ಸಂದರ್ಭದಲ್ಲಿ ನಾವು ಅಥವಾ ದೇವನಹಳ್ಳಿಯಿಂದ ಮೊದಲು ಮಾಡಬಹುದು, ಇದು ಆಮೇಲೆ ಮಾಡಬಹುದು. ದೇವನಹಳ್ಳಿಯಲ್ಲಿ ಇಡೀ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಮಾಡಲ್ ಶಾಲೆಯನ್ನು ಮಾಡಿ, ಅದು ಕಾನ್ವೆಂಟ್ ಲೆವೆಲ್ ಇರ್ತದೆ. ಆ ಶಾಲೆಗಳಿಂದ ಗುಣಮಟ್ಟದ ವಿದ್ಯಾಭ್ಯಾಸ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು ಕೂಡ ಕಾನ್ವೆಂಟ್ ಮಟ್ಟಕ್ಕೆ ತಯಾರು ಮಾಡ್ಬೇಕಂತ ಒಂದು ಚಿಂತೆಯನ್ನು ಮಾಡಿದಾಗ ಇನ್ಫೋಸಿಸ್ ಅವರು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ಕೋಟೆ ಎಲ್ಲ 101 ಪಂಚಾಯತಿಗಳಿವೆ. 101 ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಶಾಲೆಗಳನ್ನ ತಯಾರು ಮಾಡಿ ಕಾನ್ವೆಂಟ್ಗೆ ಸಾಮಾನ್ಯ ರೈತರ ಮಕ್ಕಳು, ಬಡವರ ಮಕ್ಕಳು ಕಾನ್ವೆಂಟ್ ಅಲ್ಲಿ ಓದ್ಸಕ್ಕಾಗಲ್ಲ ಅಂತೇಳಿ ಕಾನ್ವೆಂಟ್ ಮಟ್ಟಕ್ಕೆ ಈ ಶಾಲೆಗಳನ್ನು ತಯಾರು ಮಾಡಬೇಕು. ಮಕ್ಕಳನ್ನ ಗ್ರಾಮಾಂತರ ಮಕ್ಕಳು ಕೂಡ ಸರ್ವತೋಮುಖ ಅಭಿವೃದ್ಧಿಯಾಗಿ ಅವರು ಡಾಕ್ಟರ್, ಇಂಜಿನಿಯರ್ಸ್, IAS, PS ಎಲ್ಲ ಮಾಡಬೇಕು ಅನ್ನೋ ದೂರದೃಷ್ಟಿಯಿಂದ ಇದೊಂದು ಮಾತ್ರವಾದ ಕಾರ್ಯಕ್ಕೆ ಇನ್ಫೋಸಿಸ್ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರೆಸ್ಟೇಜ್ ಕಂಪನಿಯವರು, ಬ್ರಿಗೇಡ್ ಕಂಪನಿಯವರು, ಆಮೇಲಿಂದ ದೊಡ್ಡ ಕಂಪನಿಯವರು, ಬಹಳ ದೊಡ್ಡ ದೊಡ್ಡ ಕಂಪನಿಗಳನ್ನ ಕರೆಸಿ ನಾನು 2023 ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಒಂದನ್ನ ಕೇಳಿದೆ. ನಾನಾದ್ರೂ ಬಂದಿದ್ದೇನೆ. ಕೋಲಾರ ಕಡೆ ರಸ್ತೆಗಳು ಮಾಡಿದ್ದೇನೆ, ಕೈಗಾರಿಕೆ ಮಾಡಿದ್ದೇನೆ. ಆದ್ರೆ ಈ ಭಾಗದಲ್ಲಿ ಕೈಗಾರಿಕೆ ಬರ್ತಾ ಇದೆ. ನಾನಾದ್ರೂ ಗ್ರಾಮಾಂತರ ಮಕ್ಕಳನ್ನ ಜಮೀನ್ ಕಳ್ಕೊಳ್ತಾರೆ. ಆ ಮಕ್ಕಳು, ಆ ಕುಟುಂಬಗಳಿಗೆ ಒಂದು ಜಾಬ್ ಆಗಲಿ, ಅವರು ಒಂದು ಪ್ಲೇಸ್ಮೆಂಟ್ ಆಗಲಿ, ಅವ್ರಿಗೊಂದು ವೃತ್ತಿ ಸಿಕ್ಕಲಿ, ಅವರೆಲ್ಲರೂ ಕೂಡ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಒಂದು ಹೊಸ ಚಿಂತನೆಯನ್ನ ಮಾಡಿ ಶಾಲೆಗಳ ಅಭಿವೃದ್ಧಿ ಕೈ ಹಾಕಿದ್ದೇನೆ. ಅದು ಕೂಡ ಮುಂದಿನ ವಾರದಲ್ಲಿ ಅವರ CEO ಫಾರಿನ್ ನಲ್ಲಿದ್ದಾರೆ. ಅವ್ರು ಬಂದ ತಕ್ಷಣ ಆ ಕೆಲಸವನ್ನು ಶುರು ಮಾಡ್ತೀನಿ. ಅನುಮತಿ ಪಡೆದು ಇಲ್ಲಿ ನಾನು ಓದಿದಂತ ಮಿಡ್ಲ್ ಸ್ಕೂಲ್ ಅನ್ನ ಅವ್ರು ಏನ್ ಕೇಳ್ಕೊಂಡಿದ್ದಾರೆ ಕಾಮತ್ತು ಆ ಕೆಲಸವನ್ನು ಮಾಡಿ ಸನ್ಮಾನ್ಯ ರವಿಕುಮಾರ್ ಅವರು ಶಾಸಕರು ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನನಗೂ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ಹಲವಾರು ರಸ್ತೆಗಳು ಕೂಡ ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ. ಅದು ಹೋದ ಬಟ್ಟೆಯಲ್ಲಿ ನಾನು ಕೂಡ ಸರ್ ಅವ್ರನ್ನೇ ಕರ್ಕೊಂಡು ಹೋಗಿ ಸಾಧ್ಯವಾದಷ್ಟು ಕೂಡ ಅವರು ಕೋರಿರುವ ಮುಖ್ಯವಾದಂತ ರಸ್ತೆಗಳನ್ನು ಮಾಡಕ್ಕೆ ಪ್ರಾಮಾಣಿಕ ಮಾಡ್ತೀನಿ. ಅವ್ರನ್ನ ಕರ್ಕೊಂಡೋಗಿ ನನ್ನ ಹತ್ರ ಕೆಲವು ರಸ್ತೆಗಳನ್ನ ನಾನು ಮಾತು ಕೊಟ್ಟಿದ್ದೀನಿ, ಮಾಡಿಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡ್ಲಿ. ಇಡೀ ಸ್ಟೇಟ್ ನಮ್ದೇ ಹಿಂದಿರೋದು, ಅದು ಕೂಡ ಮಾಡಿಸೋಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಿಗಳು ಏನೇ ಇರ್ಲಿ, ಸರ್ಕಾರ ಜವಾಬ್ದಾರಿ ಇದ್ದಾಗ, ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ತಾಲೂಕುಗಳು ಸಮಾವೇಶ ಮಾಡಬೇಕಾಗ್ತದೆ. ಈ ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ತೀರ್ಮಾನ ಮಾಡಿ ಪಕ್ಷಾತೀತವಾಗಿ 224 ಅಸೆಂಬ್ಲಿ ಮೆಂಬರ್ಸ್ ಕೂಡ 10 ಕೋಟಿ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀವಿ. 189 ಕ್ಷೇತ್ರ
ಅದೇ ಸಿಕ್ಕೇ ಲಿಮಿಟ್ಸ್ ಅಲ್ಲಿ ಅದು ಬೇರೆ ಹಣ ಇರ್ತದೆ ಅದು ಮಾಡ್ತದೆ. ಅದಕ್ಕೆ ತಾರತಮ್ಯ ಇಲ್ದಿರ ಇವ್ರಿಗೂ ಕೂಡ ಕೊಟ್ಟಿದ್ದೀವಿ. ಮುಂದೆ ಅಭಿವೃದ್ಧಿ ಮಾಡುವ ಕೂಡ ಎಲ್ಲಾ ತಾಲೂಕುಗಳು ಅಭಿವೃದ್ಧಿ ಮಾಡೋಣ. ವಿಶೇಷವಾಗಿ ತಾಯಿ ಸ್ಥಾನದಲ್ಲಿ ಶ್ರೀಗಂಧ ತಾಲೂಕಿಗೆ ಶಾಸಕರು ಹೇಳಿದಂಗೆ ವಿಶೇಷವಾದ ಮನಸ್ಸು ಇರ್ತದೆ. ಆ ಕೆಲಸವನ್ನು ಕೂಡ ಮಾಡೋಣ. ಅವರ ಜೊತೆಗೂಡಿ ಇಲ್ಲಿನ ಅಭಿವೃದ್ಧಿ ಕೆಲಸಗಳಲ್ಲಿ ನಾನು ಕೂಡ ಕೈ ಜೋಡಿಸ್ತೀನಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳಂತ ಸುಧಾಕರ್ ಅವರು ಕೂಡ ಕೈ ಜೋಡಿಸ್ತಾರೆ. ನಾವು ಒಟ್ಟಿಗೆ ಸೇರಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೂಡ ಬಯಲು ಸೀಮೆ, ಈ ಬಯಲು ಸೀಮೆಯ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರು ತೊಂದರೆ ಇದೆ. ಆಮೇಲಿಂದ ವ್ಯವಸಾಯಕ್ಕೆ ನೀರು ಅನುಕೂಲ ಕಡಿಮೆ ಇದೆ. ಹೆಚ್ಚಿನ ಬೆಳೆಯೋದು ಮಾನ್ಯ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ದಾರೆ. 1 ವರ್ಷದ ಒಳಗಡೆ ಅಲ್ಲಿ ಕುಂದಾಣದ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಒಂದು ರಿಸರ್ವಾಯರ್ಸ್ ಅಂತ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇವತ್ತು ಈ ವಿಷಯ ಬಿಟ್ಟು ಬೇರೆ ಮಾತಾಡಲ್ಲ, ಕ್ಷಮೆ ಇದೆ.